ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿದು 4 ತಿಂಗಳಾಗ್ತಾ ಬಂತು. ಇವತ್ತಿಗೂ ಈ ಬಿಗ್ ಬಾಸ್ ಹಾಗೂ ಬಿಗ್ ಬಾಸ್ ಸ್ಪರ್ಧಿಗಳ ಬಗ್ಗೆ ಮಾತನಾಡ್ತೀವಿ ಅಂದ್ರೆ ಈ ಸೀಸನ್ ಅದೆಷ್ಟರ ಮಟ್ಟಿಗೆ ಸದ್ದು ಮಾಡಿತ್ತು ಅನ್ನೋದನ್ನ ನೀವೇ ಊಹೆ ಮಾಡಿಕೊಳ್ಳಿ. ಇವತ್ತಿಗೂ ಬಿಗ್ ಬಾಸ್ ಸ್ಪರ್ಧಿಗಳ ಕುರಿತಾಗಿ ಒಂದೊಂದೇ ಸುದ್ದಿ ಹೊರ ಬರ್ತಾ ಇದೆ. ಬಿಗ್ ಬಾಸ್ ಮನೆಗೆ ಬಂದಿದ್ದ 12 ಜನರಲ್ಲಿ 5 ಮಂದಿ ಕುರಿತು ಪ್ರತಿನಿತ್ಯವೂ ಒಂದಲ್ಲ ಒಂದು ಅಪ್ಡೇಟ್ ಇದ್ದೇ ಇರುತ್ತೆ. ಗಿಲ್ಲಿ, ಕಾವ್ಯ, ರಕ್ಷಿತಾ, ರಘು ಹಾಗೂ ಅಶ್ವಿನಿ ಗೌಡ ಬಗ್ಗೆ ಒಂದಲ್ಲ ಒಂದು ಸುದ್ದಿ ಇದ್ದೇ ಇರುತ್ತೆ. ಅದರಲ್ಲೂ ಗಿಲ್ಲಿ, ಕಾವ್ಯ ಹಾಗೂ ರಘು, ರಕ್ಷಿತಾ, ಗಿಲ್ಲಿ ಸ್ನೇಹದ ಬಗ್ಗೆ ಇಡೀ ಕರುನಾಡೆ ಮೆಚ್ಕೊಂಡಿತ್ತು. ಇವರಿದ್ದ ರೀತಿಗೆ ತುಂಬಾ ಜನ ಮನ ಸೋತಿದ್ರು. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ, ಕಾವ್ಯ ಜೋಡಿ ದೊಡ್ಡ ಹೆಸರು ಮಾಡಿತ್ತು. ಇವರಿಬ್ಬರ ಮಧ್ಯೆ ಇದ್ದಿದ್ದು ಪ್ಯೂರ್ ಫ್ರೆಂಡ್ಶಿಪ್ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಆದ್ರೆ ಹೊರಗಡೆ ಜನ ಮಾತ್ರ ಇವರಿಬ್ರು ಮದುವೆ ಆದ್ರೆ ಚೆನ್ನಾಗಿರುತ್ತೆ, ಇವರಿಬ್ರು ಮದುವೆ ಆಗಲಿ, 100 ಕಾಲ ಸುಖವಾಗಿರಲಿ, ಇವರಿಬ್ಬರ ಮಧ್ಯೆ ಪ್ರೀತಿ ಮೂಡಿದೆ, ಹಾಗೆ ಹೀಗೆ ಅಂತ 10 ಕತೆ ಕಟ್ಟಿದ್ರು. ಅಷ್ಟೇ ಯಾಕೆ, ಇವರಿಬ್ರು ಮದುವೆ ಆಗಬೇಕು ಅಂತ ದೇವರಲ್ಲಿ ಹರಕೆ ಹೊತ್ತವರು ಇದ್ದಾರೆ. ಇದೇ ರೀತಿ ಗಿಲ್ಲಿ, ರಘು ಹಾಗೂ ರಕ್ಷಿತಾ ಕೂಡ ಬೆಸ್ಟ್ ಫ್ರೆಂಡ್ಸ್ ರೀತಿ ಬಿಗ್ ಬಾಸ್ ಮನೆಯಲ್ಲಿದ್ರು. ರಕ್ಷಿತಾ ಅಂತೂ ಗಿಲ್ಲಿ, ರಘುರನ್ನ ಒಂದು ಕ್ಷಣವೂ ಬಿಟ್ಟಿರ್ತಾ ಇರ್ಲಿಲ್ಲ. ಬಿಗ್ ಬಾಸ್ ಮುಗಿದ್ಮೇಲೆ ಕಲರ್ಸ್ ಕನ್ನಡದ ಹಲವು ಕಾರ್ಯಕ್ರಮದಲ್ಲಿ ಇದೇ ಮಾತನ್ನ ಹೇಳಿದ್ರು. ಆದ್ರೆ ಇದೆಲ್ಲವೂ ಬಿಗ್ ಬಾಸ್ ಮನೆಗೆ ಸೀಮಿತ ಅನ್ನೋದು ಈಗ ಪ್ರೂವ್ ಆಗಿ ಹೋಗಿದೆ. ಬಿಗ್ ಬಾಸ್ ಮುಗಿದ ಮೊದಲ ದಿನದಿಂದಲೂ ಗಿಲ್ಲಿ ಬಗ್ಗೆ ಆರೋಪ ಕೇಳಿ ಬರ್ತಾ ಇತ್ತು. ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಮಾತ್ರ ಸ್ನೇಹ ಅಂತ ಓಡಾಡಿದ್ದು ಈಗ ಕಂಪ್ಲೀಟ್ ಬದಲಾಗಿ ಹೋಗಿದ್ದಾರೆ ಅಂತ. ಯಾಕಂದ್ರೆ ರಘು, ರಕ್ಷಿತಾ ಹಾಗೂ ಗಿಲ್ಲಿ ಬಿಗ್ ಬಾಸ್ ಮುಗಿದ್ಮೇಲೆ ಮೀಟ್ ಆಗೋಣ ಅಂತ ತುಂಬಾ ಸಾರಿ ಹೇಳಿದ್ರು. ಹೀಗಾಗಿ ರಘು ಕೂಡ ಗಿಲ್ಲಿಯನ್ನ ತಮ್ಮ ಮನೆಗೆ ಹಲವು ಬಾರಿ ಇನ್ವೈಟ್ ಮಾಡಿದ್ರು. ಇವತ್ತಿಗೂ ರಘು ಮನೆಗೆ ಗಿಲ್ಲಿ ಹೋಗಲೇ ಇಲ್ಲ. ಇದೇ ಕಾರಣಕ್ಕೆ ರಘು ಗಿಲ್ಲಿಯಿಂದ ದೂರ ಆಗಿದ್ದಾರೆ. ಯಾವಾಗ ಇದು ಸುದ್ದಿ ಆಯ್ತು, ಇದೇ ಗಿಲ್ಲಿ ನಾನ್ ಸ್ವಲ್ಪ ಬ್ಯುಸಿ ಇದ್ದೆ, ಇನ್ನೇನು ಕೆಲವೇ ದಿನದಲ್ಲಿ ಅವರ ಮನೆಗೆ ಹೋಗಿ ಬರ್ತೀನಿ ಅಂದಿದ್ರು. ಹೀಗೆ ಹೇಳಿ 2 ತಿಂಗಳಾಯ್ತು. ಇವತ್ತಿಗೂ ಈ 3 ಸ್ನೇಹಿತರು ಮತ್ತೆ ಒಟ್ಟಿಗೆ ಕಾಣಿಸ್ಲೇ ಇಲ್ಲ. ಇದರ ಬೆನ್ನಲ್ಲೇ ಮತ್ತೊಂದು ಸುದ್ದಿ ಓಡಾಡ್ತಾ ಇದೆ. ಅದೇನು ಅಂದ್ರೆ ಕಾವ್ಯ ಬರ್ತ್ಡೇಗೆ ಬಿಗ್ ಬಾಸ್ ಮನೆಯಲ್ಲಿದ್ದ ಸ್ಪರ್ಧಿಗಳು ಯಾರು ವಿಶ್ ಮಾಡೇ ಇಲ್ಲ. ಯಾರೊಬ್ರು ಇನ್ಸ್ಟಾಗ್ರಾಮ್ ಪೋಸ್ಟ್ ನಲ್ಲೂ ಕಾವ್ಯ ಬರ್ತ್ಡೇ ಬಗ್ಗೆ ಸಣ್ಣದೊಂದು ಪೋಸ್ಟ್ ಸಹ ಇಲ್ಲ. ಬೇರೆಲ್ಲ ಯಾಕೆ ಬೇಕು? ಬಿಗ್ ಬಾಸ್ ಮನೆಯಲ್ಲಿದ್ದಾಗ 3 ಹೊತ್ತು ಕಾವು ಅಂತ ಓಡಾಡ್ತಾ ಇದ್ದ ಗಿಲ್ಲಿ ಕೂಡ ತನ್ನ ಸ್ನೇಹಿತೆಯ ಜನ್ಮದಿನಕ್ಕೆ ಒಂದೇ ಒಂದು ಪೋಸ್ಟ್ ಕೂಡ ಹಾಕಿಲ್ಲ. ಇದೇ ಈಗ ಚರ್ಚೆ ಹುಟ್ಟು ಹಾಕಿದೆ. ಇಬ್ಬರ ಸ್ನೇಹ 3 ತಿಂಗಳಿಗೆ ಮುಗ್ದೋಯ್ತಾ ಅಂತ ಎಲ್ಲರೂ ಮಾತನಾಡಿಕೊಳ್ತಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಕನ್ನಡದಲ್ಲಿ ಬಿಗ್ ಬಾಸ್ ಶುರುವಾಗಿ ಒಟ್ಟು 12 ಸೀಸನ್ಗಳೇ ಮುಗಿದು ಹೋಗಿದೆ. ಈ 12 ಸೀಸನ್ನ ನಡೆಸಿಕೊಟ್ಟವರು ಇದೇ ಕಿಚ್ಚ ಸುದೀಪ್. ಹೀಗಾಗಿ ಪ್ರತಿ ಸೀಸನ್ ಶುರುವಾದಾಗ್ಲೂ ಕಿಚ್ಚ ಹೇಳೋದೊಂದೇ, ಈ ಸ್ನೇಹ, ಪ್ರೀತಿ, ಸಂಬಂಧ ಅನ್ನೋದೆಲ್ಲ ಬಿಗ್ ಬಾಸ್ ಮನೆಗೆ ಸೂಟ್ ಆಗಲ್ಲ. ಈ ಬಿಗ್ ಬಾಸ್ ಮನೆಯಲ್ಲಿ ಹುಟ್ಕೊಳ್ಳೋ ಸ್ನೇಹ, ಪ್ರೀತಿಗೆ ಗ್ಯಾರಂಟಿಯೂ ಇರಲ್ಲ, ವ್ಯಾರಂಟಿಯೂ ಇರಲ್ಲ. ಇಲ್ಲಿರೋರೆಲ್ಲ ನಿಮ್ಮ ಸ್ಪರ್ಧಿಗಳೇ. ಎಲ್ರೂ ಕಪ್ ಗೆಲ್ಲಬೇಕು ಅಂತಾನೆ ಬಂದವರು. ಸ್ನೇಹ, ಪ್ರೀತಿ ಅನ್ನೋದೇನಾದ್ರೂ ಇದ್ರೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋದ್ಮೇಲೆ ಇಟ್ಕೊಳ್ಳಿ ಅಂತ 100 ಸಾರಿ ಹೇಳ್ತಾರೆ. ಪ್ರತಿ ಸೀಸನ್ ಶುರುವಾದಾಗ್ಲೂ ಈ ಮಾತನ್ನ ಹೇಳ್ತಾರೆ. ಆದ್ರೆ ಯಾರೊಬ್ರು ಕೇಳಲ್ಲ. ಅದೇ ಬಿಗ್ ಬಾಸ್ ಮುಗಿದು 2-3 ತಿಂಗಳಾಗ್ತಾ ಇದ್ದಂತೆ ಅವರಿಗೆ ಎಲ್ಲ ಗೊತ್ತಾಗೋದಕ್ಕೆ ಶುರುವಾಗುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಹುಟ್ಕೊಂಡಿದ್ದು ಟೆಂಪರವರಿ ಸ್ನೇಹ ಅಂತ. ಈಗ ಕಾವ್ಯ ವಿಷಯದಲ್ಲಿ ಇದೇ ಆಗಿದ್ದು. ನಿನ್ನೆ ತಾನೇ ಕಾವ್ಯ ಬರ್ತ್ಡೇ ಆಚರಿಸಿಕೊಂಡಿದ್ದಾರೆ. ತಮ್ಮ ಹಳೆ ಸ್ನೇಹಿತರು ಹಾಗೂ ಅಭಿಮಾನಿಗಳ ಜೊತೆ ಬರ್ತ್ಡೇ ಆಚರಿಸಿಕೊಂಡಿದ್ದಾರೆ. ಇವರ ಬರ್ತ್ಡೇಯಲ್ಲಿ ಯಾವೊಬ್ಬ ಬಿಗ್ ಬಾಸ್ ಸ್ಪರ್ಧೆಯೂ ಕಂಡಿಲ್ಲ. ಕಾಣೋದಿರ್ಲಿ, ಒಬ್ಬ ಸ್ಪರ್ಧಿ ಕೂಡ ವಿಶ್ ಮಾಡಿಲ್ಲ. ಕಾವ್ಯಗೆ ಅತಿ ಹೆಚ್ಚು ಹತ್ತಿರವಾಗಿದ್ದು ಗಿಲ್ಲಿ. ಹೀಗಾಗಿ ಯಾರು ವಿಶ್ ಮಾಡದಿದ್ರು ಗಿಲ್ಲಿ ವಿಶ್ ಮಾಡಲೇಬೇಕಿತ್ತು. ಆದ್ರೆ ಏನ್ ಮಾಡೋದು, ಈಗ ಗಿಲ್ಲಿ ಬಿಗ್ ಬಾಸ್ ವಿನ್ನರ್. ಯಾರಿಗೂ ಸಮಯ ಕೊಡೋದಿಕ್ಕೆ ಆಗ್ತಾ ಇಲ್ಲ. ಹೊಸ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ, ವರ್ಕೌಟ್ ಸಹ ಶುರು ಮಾಡಿದ್ದಾರೆ. ಹೀಗಾಗಿ ಮರೆತೇ ಹೋದ್ರೋ ಏನೋ ಗೊತ್ತಿಲ್ಲ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೊಂದು ಕ್ಲೋಸ್ ಆಗಿದ್ದವರು, ಅಷ್ಟು ಆತ್ಮೀಯವಾಗಿದ್ದವರು 3 ತಿಂಗಳಿಗೆ ಹೀಗಾದ್ರೆ ಹೇಗೆ ಹೇಳಿ? ಇದಕ್ಕೆ ಹೇಳೋದು ಬಿಗ್ ಬಾಸ್ ಮನೆಯ ಪ್ರೀತಿ, ವಿಶ್ವಾಸ ಎಲ್ಲ ಸುಳ್ಳು ಅಂತ. ಆತ್ಮೀಯರೇ, ಈ ಬಗ್ಗೆ ನೀವು ಏನ್ ಹೇಳ್ತೀರಾ ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.